ನಮಸ್ಕಾರ ಡಿಯರ್ ಫ್ರೆಂಡ್ಸ್, ನನ್ನ ಹೆಸರು ನಾಗರಾಜ್ ಅಂತ. ಅಂಬಲ್ ಪಾಲಿಟಿಷಿಯನ್. ನಮ್ಮ ಹೊಸ ಸೀರೀಸ್ ಅಂಬಲ್ ಪಾಲಿಟಿಷಿಯನ್ ನಾಗರಾಜ್ ವುಡ್ ಸೆಲೆಕ್ಟ್ ಅಲ್ಲಿ ರಿಲೀಸ್ ಆಗ್ತಿದೆ ಆನ್ ದ June 6th. ಈಗ ಎಲೆಕ್ಷನ್ಸ್ ಮುಂಚೆ ಎಲ್ಲರೂ ಪಾಲಿಟಿಷಿಯನ್ಸ್ ಬಂದು ಹೇಳ್ತಾರೆ ನಮಗೋಸ್ಕರ ವೋಟ್ ಮಾಡಿ, ಬಟ್ ನಾನು ಇದನ್ನು ಬೇರೆ ಹೇಳ್ತೀನಿ, ನಮಗೋಸ್ಕರ ವೋಟ್ ಮಾಡಿ, ವೋಟ್ ಸೆಲೆಕ್ಟ್ ಮಾಡಿ ನಮ್ಮ ಶೋನ ನೋಡಿ. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಸುಜಯ್ ರಾಜ್. ಇವತ್ತು ನಮ್ಮ ಜೊತೆಗೆ ಡ್ಯಾನಿ ಸೇಠ್ AKA ಹಂಬಲ್ ಪೊಲಿಟಿಷಿಯನ್ ನಾಗರಾಜ್ ಅವರಿದ್ದಾರೆ. ಹಂಬಲ್ ಪೊಲಿಟಿಷಿಯನ್ ನಾಗರಾಜ್ ಸಿನಿಮಾ ನೀವೆಲ್ಲರೂ ನೋಡಿರ್ತೀರ ಡೆಫಿನೆಟ್ಲಿ. ಈಗ ಅದೇ ಒಂದು ಟೈಟಲಲ್ಲಿ ಸೀರೀಸ್ ಕೂಡ ಬರ್ತಾ ಇದೆ, ವೆಬ್ ಸೀರೀಸ್. ಸೊ 10 ಎಪಿಸೋಡ್ ಇರುವ ಒಂದು ಸೀರೀಸ್ January 6ಕ್ಕೆ ವುಡ್ ಸೆಲೆಕ್ಟಲ್ಲಿ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಡ್ಯಾನಿ ಸೇಠ್ ಅವರಿದ್ದಾರೆ. ಸೊ ಅವ್ರನ್ನ ಈ ಒಂದು ಶೋಗೆ ನಾನು ವೆಲ್ಕಮ್ ಮಾಡ್ತೀನಿ. ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು ವೆರಿ ಮಚ್. ನಾನು ಆ್ಯಕ್ಚುಲಿ ಕೊಡೋ ಎಲ್ಲ ಇನ್ಫಾರ್ಮೇಷನ್ ನೀವೇ ಕೊಟ್ಬಿಟ್ಟಿದ್ದೀರಾ. ಸೊ ಆ್ಯಕ್ಚುಲಿ ನೋಡಿದ್ರೆ ನಾನು ಈಗ ಎದ್ದು ಈ ಇಂಟರ್ವ್ಯೂಯಿಂದ ಥ್ಯಾಂಕ್ ಯು ಅಂತ ಇಲ್ಲಿಂದ ಹೋಗ್ಬೋದು. ಕರೆಕ್ಟ್, ನೀವು ಹೇಳಿದೆಲ್ಲ ವುಡ್ ಸೆಲೆಕ್ಟ್ 10 ಎಪಿಸೋಡ್ಸ್. ಜನ ಹಂಬಲ್ ಪಾಲಿಟಿಷಿಯನ್ ನಾಗರಾಜ್ ಸಿನಿಮಾ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಯಾಕಂದರೆ ಇದು ಒಂದು ಹೊಸ ವರ್ಷ, ಒಂದು ಹೊಸ ಆರಂಭ. ಇದು ಎಲ್ಲ ಮನುಷ್ಯರಿಗೆ ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ ಹೋಗೋಕೆ ಆಸೆ ಇದ್ದೇ ಇರುತ್ತೆ. ಅದೇ ಥರ ನಮ್ಮ ನಾಗರಾಜ್ ಸರ್ಗೂ ಆಸೆ ಇದೆ, MLA ಇಂದ CM ಹೇಗೆ ಆಗಬೇಕಂತ. ಸೊ ಆ ಸ್ಟೋರಿನ ನಾವು 10 ಎಪಿಸೋಡ್ ಮೂಲಕ ವುಡ್ ಸೆಲೆಕ್ಟಲ್ಲಿ ಹೇಳಿದ್ದೀವಿ, ಕಾಮಿಡಿ ಯೂಸ್ ಮಾಡಿಕೊಂಡು. ಆ್ಯಂಡ್ ಎಲ್ಲ ಪ್ರೊಟ್ಯಾಗ್ನಿಸ್ಟ್ಗೆ ಒಂದು ಆ್ಯಂಟ್ಯಾಗ್ನಿಸ್ಟ್ ಇದ್ದೇ ಇರ್ತಾರೆ. ಅಂದರೆ ಹೀರೋ ಅಂದರೆ ವಿಲನ್. ಈಗ ನಾಗರಾಜ್ ಹೀರೋ ವಿಲನ್ ಹೇಳೋಕ್ಕಾಗಲ್ಲ, ಬಟ್ ಅವ್ರ ಆಪೋಸಿಟ್ ಇರೋದು ಪ್ರಕಾಶ್ ಬೆಲ್ವಾಡಿ ಸರ್. ಅವರು KGB ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ. ಆ್ಯಂಡ್ ಭಾಳ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇತ್ತು ಈ ಸೀರೀಸ್ನ. ಅಪ್ಲಾಸ್ ಎಂಟರ್ಟೈನ್ಮೆಂಟ್ ಮತ್ತು ವುಡ್ ಸೆಲೆಕ್ಟ್ ಜೊತೆ ಅವ್ರ ಜೊತೆ ವರ್ಕ್ ಮಾಡಿ ಸೀರೀಸ್ ಅಥವಾ ಈ ಕತೆ ಹೇಳೋಕ್ಕೆ. ಯಾಕಂದರೆ ಫಿಲ್ಮ್ ಮೇಕಿಂಗಲ್ಲಿ ಬೇಸಿಕ್ 3 ಪಾರ್ಟ್ಸ್ ಇರುತ್ತೆ, ಅಂದರೆ ಸ್ಟಾರ್ಟ್, ಮಿಡಲ್, ಎಂಡ್. ಕರೆಕ್ಟ್. ಬಟ್ ಒಂದು ವೆಬ್ ಸೀರೀಸಲ್ಲಿ 3 ಆರ್ಕ್ ಫಾಲೋ ಮಾಡಬೇಕು. ಆರ್ಕ್ A, ಆರ್ಕ್ B, ಆರ್ಕ್ C. ಅಂದರೆ ಒಂದು ಪ್ರೈಮರಿ ಸ್ಟೋರಿ, ಅದು ರಿಸಾರ್ಟ್ ಪಾಲಿಟಿಕ್ಸ್ ಬಗ್ಗೆ, ಯಾರು ಚೀಫ್ ಮಿನಿಸ್ಟರ್ ಆಗ್ತಾರಂತ. ಸೆಕೆಂಡ್ ಟ್ರ್ಯಾಕ್ ಬಂದು KGB ಅವ್ರದ್ದು ಯಾವ ರೀತಿಯಲ್ಲಿದೆ, ಅವ್ರ ಈಕ್ವೇಷನ್ಸ್ ಯಾರ ಜೊತೆ ಯಾವ ಪ್ರಕಾರ ಇದೆ. ಮತ್ತು ಥರ್ಡ್ ಬಂದು 2 ರಷ್ಯನ್ಸ್ ಇದ್ದಾರೆ. ಅವ್ರನ್ನ ನೀವು ಟ್ರೇಲರ್ ಅಲ್ಲಿ ನೋಡಿರ್ತೀರ ಮೋಸ್ಟ್ಲಿ. ಅವರು ಡಿಮಿತ್ರಿ, ಅಂದರೆ ಇವರು ಡಿ ಮೂರ್ತಿ ಅಂತ ಹೇಳ್ತಾರೆ. ಸೊ ಆ ಥರ 3 ಆರ್ಕ್ ಇದೆ. ಆ್ಯಂಡ್ ಆ್ಯಸ್ ಅನ್ ಎಕ್ಸ್ಪೀರಿಯನ್ಸ್ ದಿಸ್ ವಾಸ್ ಇನ್ಕ್ರೆಡಿಬಲ್. ಯಾಕಂದರೆ ಒಂದು ಫಿಲ್ಮ್ ಮಾಡಿದ್ರೇ ಇಟ್ಸ್ ಲೈಕ್ ಗೋಯಿಂಗ್ ಥ್ರೂ ಸ್ಕೂಲ್. ಎಷ್ಟೋ ಲರ್ನಿಂಗ್ಸ್ ಬರುತ್ತೆ. ಮೇಕಿಂಗಲ್ಲಿ ಮಾತ್ರ ನಾನು ಹೇಳ್ತಿಲ್ಲ, ಬಟ್ ಐಮ್ ಸೇಯಿಂಗ್ ಈವನ್ ರಿಲೀಸ್ ಆದ ನಂತರ. ಯಾಕಂದರೆ ಆಡಿಯನ್ಸ್ ರಿಯಾಕ್ಷನ್ಸ್ ಕೊಡ್ತಾರೆ, ಅವರು ಫೀಡ್ಬ್ಯಾಕ್ ಕೊಡ್ತಾರೆ. ಅಲ್ಲಿಂದ ನಾವು ಎಷ್ಟೋ ಲರ್ನ್ ಮಾಡಿಕೊಂಡು 4 ವರ್ಷ ಆದ ನಂತರ ಈಗ ಹಂಬಲ್ ಪಾಲಿಟಿಷಿಯನ್ ನಾಗರಾಜ್ ದ ಸೀರೀಸ್ ಮಾಡಿದ್ದೀವಿ. ಸೊ ಐ ಹೋಪ್ ದಟ್ ಜನ ಇದನ್ನು ನೋಡಿ ಇದನ್ನು ಎಂಜಾಯ್ ಮಾಡ್ತಾರಂತ. ಕರೆಕ್ಟ್, ಎಕ್ಸಾಕ್ಟ್ಲಿ. ಆ್ಯಕ್ಚುಲಿ ಡ್ಯಾನಿಸ್ ಅವರೇ, ನಿಮ್ಮ ಒಂದು ಜರ್ನಿ ನೋಡುವಾಗಲೇ ಇಟ್ಸ್ ವೆರೈಟಿಯಿಂದ ತುಂಬಿದೆ ಅಂತ ಹೇಳ್ಬೋದು ಆ್ಯಕ್ಚುಲಿ. ಬಿಕಾಸ್ ಯು ಸ್ಟಾರ್ಟೆಡ್ ಆಫ್ ಆ್ಯಸ್ ಅ ರೇಡಿಯೋದಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ ಫಸ್ಟ್ ಆ್ಯಕ್ಚುಲಿ. ಸೊ ಅದಾದ ನಂತರ ನೀವು ಮತ್ತೆ ಹೋಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಮತ್ತು IPL ಇರ್ಬೋದು, ಪ್ರತಿಯೊಂದು ಮತ್ತೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ನಲ್ಲಿ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಯೂಟ್ಯೂಬರ್ ಆಗಿದ್ರಿ ಒಂದ್ಸಲ. ಸೊ ಇನ್ನೂ ವೇರಿಯೇಷನ್ಸ್ ಅದೇ ಡೆಫಿನೆಟ್ ಇನ್ನೂ ಇದೀನಿ 100%. ಬಟ್ ನಾನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಲ್ಲ. ನೀವು mastmaga.comಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ಬೆಸ್ಟ್. ಇಲ್ಲಿ ಎಲ್ಲರೂ ಸಿಗ್ತಾರೆ, ಎಲ್ಲ ಯೂಟ್ಯೂಬರ್ ಸಿಗ್ತಾರೆ ಇಲ್ಲ. ಕರೆಕ್ಟ್. ಸೊ ಈ ಥರ ವೇರಿಯೇಷನ್ ಇದೆಯಲ್ಲ ನಿಮ್ಮ ಲೈಫಲ್ಲಿ, ಇದಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದ್ದು ಏನು ನಿಮಗೆ? ಅಂದರೆ ಚೈಲ್ಡ್ಹುಡ್ ಇನ್ಫ್ಲೂಯೆನ್ಸ್ ಅಂತ ಇರುತ್ತೆ ಕೆಲವರಿಗೆ. ಇಟ್ ಈಸ್ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ವೆರೈಟಿ ಇಸ್ ದ ಸ್ಪೈಸ್ ಆಫ್ ಲೈಫ್ ಅಂತ. ಕರೆಕ್ಟ್. ಐ ಥಿಂಕ್ ಇಟ್ಸ್ ದ್ಯಾಟ್. ಓಕೆ. ಇನ್ ಜನರಲ್ ನನ್ನ ಅಟೆನ್ಷನ್ ಸ್ಪ್ಯಾನ್ ಬಂದು ತುಂಬ ಸಣ್ಣ. ಓಕೆ. ಐ ಲೈಕ್ ಮೂವಿಂಗ್ ಫ್ರಮ್ ಒನ್ ಥಿಂಗ್ ಟು ದಿ ಅದರ್. ಓಕೆ. ಯಾಕಂದರೆ ಲೈಫ್ ರೋಲಿಂಗಲ್ಲಿದ್ದರೆ ಯು ಜಸ್ಟ್ ಕೀಪ್ ಮೂವಿಂಗ್ ಫ್ರಮ್ ಒನ್ ಎಕ್ಸ್ಪೀರಿಯನ್ಸ್ ಟು ದಿ ಅದರ್. ನಾನೀಗ ಒಂದು ರೇಡಿಯೋ ಮಾಡಿದಾಗ ನನಗೆ ಎಷ್ಟೋ ಜನ ಗೊತ್ತಿರಲಿಲ್ಲ. ಬಟ್ ವೆನ್ ಐ ಕೇಮ್ ಟು ದಿ ಇಂಟರ್ನೆಟ್ ಐ ರಿಯಲೈಸ್ಡ್ ವಾವ್, ಇದರಲ್ಲೂ ರುಚಿ ಇದೆ. ಕರೆಕ್ಟ್. ಬಿಕಾಸ್ ಫೀಡ್ಬ್ಯಾಕ್ ಇಸ್ ವೆರಿ ಆಟೋಮ್ಯಾಟಿಕ್. ಮತ್ತು ಲೈವಿಗೆ ಹೋದಾಗ ಐ ರಿಯಲೈಸ್ಡ್ ಓ ಮೈ ಗಾಡ್, ದಿಸ್ ಇಸ್ ಈವನ್ ಬೆಟರ್. ಕರೆಕ್ಟ್. ಅಲ್ಲಿಂದ ನಾನು ಓಕೆ ಫೈನ್, ಇದಾದ ನಂತರ ಏನು, ಓಕೆ ಸಿನಿಮಾ ಮಾಡೋಣ, ಅಥವಾ ಮಿಸ್ಟರ್ ನ್ಯಾಗ್ಸ್ ಹಾಗೆ RCB ಜೊತೆ. ವಾಟ್ ಐ ಹ್ಯಾವ್ ರಿಯಲಿ ಎಂಜಾಯ್ಡ್ ಇನ್ ದ ಪ್ರಾಸೆಸ್ ಈಸ್ ಎಂಟರ್ಟೈನಿಂಗ್ ಪೀಪಲ್. ಓಕೆ. ಡೈಲಿ ಬೆಳಗ್ಗೆ ಎದ್ದು ಓಕೆ ಫೈನ್, ಏನೋ ಒಂದು ಹೊಸ ಮಾಡಬೇಕಂತ ಒಂದು ಆಸೆ ಇರುತ್ತಲ್ಲ. ಐ ಥಿಂಕ್ ಇಟ್ಸ್ ಅಬೌಟ್ ಫುಲ್ಫಿಲ್ಲಿಂಗ್ ದ್ಯಾಟ್.
ಆ್ಯಂಡ್ ಈ ಎಲ್ಲ ಮಾಧ್ಯಮ ಮೂಲಕ ಓನ್ಲಿ ಮ್ಯಾನೇಜ್ ಟು ಡೂ ದ್ಯಾಟ್. ಅಟ್ಲೀಸ್ಟ್ ಐ ಹೋಪ್ ಐ ಮ್ಯಾನೇಜ್ ಟು ಡೂ ದ್ಯಾಟ್. ಓಕೆ, ಸಿ ಮೋನೋಟನಸ್ ಲೈಫ್ ಸ್ಟೈಲ್ನ ಬ್ರೇಕ್ ಮಾಡಬೇಕು ಅನ್ಕೊಳ್ಳೋದು ದಟ್ ಈಸ್ ಅ ಥಾಟ್. Absolutely. ಬಟ್ ಅದಕ್ಕೋಸ್ಕರ ನಮಗೆ ಕೆಲವು ಸ್ಕಿಲ್ ಸೆಟ್ಸ್ನ ಡೆವಲಪ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ನೀವು ಡೆವಲಪ್ ಮಾಡ್ಕೊಳ್ತಿದ್ರಿ ಅಂದರೆ ಯು ಹ್ಯಾವ್ ಟು ಚಾಲೆಂಜ್ ಯುವರ್ ಸೆಲ್ಫ್. Absolutely. ನಾನು ರೇಡಿಯೋ ಸ್ಟಾರ್ಟ್ ಮಾಡಿದಾಗ ಐ ಯೂಸ್ ಟು ಲಿಸನ್ ಟು ಅ ಲಾಟ್ ಆಫ್ ಇಂಟರ್ನ್ಯಾಷನಲ್ ರೇಡಿಯೋ ಆನ್ ದಿ ಇಂಟರ್ನೆಟ್. ಮತ್ತೆ ನಾನು ಇಂಪ್ರೂವ್ ಅಂತ ಒಂದು ಕಾಮಿಡಿ ಶೋ ಮಾಡಿದೆ. ಅದು ಲರ್ನ್ ಮಾಡೋಕೆ ನಾನು ಆ್ಯಕ್ಚುಲಿ ನ್ಯೂಯಾರ್ಕಿಗೆ ಹೋಗಿದ್ದೆ. ಐ ಸ್ಟಡಿಡ್ ಇಂಪ್ರೂವ್ ದೆ. ಮತ್ತು ರೈಟಿಂಗಲ್ಲಿ ಇಂಟ್ರೆಸ್ಟ್ ಇತ್ತು. ಐ ಡಿಡ್ ಅನದರ್ ಆನ್ಲೈನ್ ಕೋರ್ಸ್. ಸೊ ಟು ಬಿ ಆನೆಸ್ಟ್ ವಿತ್ ಯು, ವೆನ್ ಐ ಆಮ್ ನಾಟ್ ವರ್ಕಿಂಗ್, ಕೆಲವರಿಗೆ ಹಾಲಿಡೇ ಅಂದರೆ ಜಸ್ಟ್ ಕೂತ್ಕೊಳ್ಳೋದು, ರಿಲ್ಯಾಕ್ಸ್ ಮಾಡೋದು. ನನಗೋಸ್ಕರ ಗುಡ್ ಹಾಲಿಡೇ, ಲಾಂಗ್ ಹಾಲಿಡೇ ಅಂದರೆ ನಾನು ಏನಾದರೂ ಓದಬೇಕು. ಐ ಲೈಕ್ ಸ್ಟಡಿಂಗ್. ಸೊ ನಾನು ಬೇರೆ ಬೇರೆ ಕೋರ್ಸಸ್ ಅಥವಾ ಏನಾದರೂ ಆನ್ಲೈನ್ ಲೆಸನ್ಸ್ ಅಂಥದ್ದು ಏನಾದರೂ ತೊಗೊಂಡು ಐ ಟ್ರೈ ಆ್ಯಂಡ್ ಡೆವಲಪ್ ಮೈ ಓನ್ ಸ್ಕಿಲ್. ಫಾರ್ ಎಕ್ಸಾಂಪಲ್, ನೀವು ಈ ಸೀರೀಸ್ ನೋಡಿದ್ರೆ, ಟು ಬಿ ಆನೆಸ್ಟ್ ವಿತ್ ಯು, ನನ್ನ ಫಸ್ಟ್ ಫಿಲ್ಮಿಂದ ಈ ಸೀರೀಸಲ್ಲಿ ನನ್ನ ಮೆಚುರಿಟಿನೇ ಎಷ್ಟೋ ಇನ್ಕ್ರೀಸ್ ಆಗಿದೆ. ಇಟ್ಸ್ ರಿಯಲಿ ಚೇಂಜ್ ಲೀವ್ಸ್ ಇನ್ ಬಾಡಿ. ಹ್ಯೂಮನ್ ಬೀಯಿಂಗ್ ಆಸ್ ಅ ಟ್ಯಾಲೆಂಟ್, ಜಸ್ಟ್ ಎಸ್ ಸಂಬಡಿ ಹೂ ಇಸ್ ಆನ್ ಸೆಟ್. ಆ್ಯಂಡ್ ವೆನ್ ಯು ಗೋ ಟು ಅ ಮೂವಿ ಸೆಟ್ ಫಾರ್ ದ ಫಸ್ಟ್ ಟೈಮ್, ಲೈಟ್ ಚೇಂಜ್ ಮಾಡುವಾಗ ಎಲ್ಲ ಸುಮ್ಮನೆ ಕೂರಬೇಕು, ಅಲ್ಲಿ ಏನು ಮಾಡೋಕ್ಕೆ ಕೆಲಸನೇ ಇರಲ್ಲ. ಆ್ಯಂಡ್ ಲೈಟ್ ಚೇಂಜಿಂಗ್ ಟೇಕ್ಸ್ ಟೈಮ್. ಈಗ ಒಂದು ಶಾರ್ಟಿಂದ ಇನ್ನೊಂದು ಶಾರ್ಟಿಗೆ ಬರಬೇಕಂದ್ರೆ ಅಟ್ಲೀಸ್ಟ್ 25 ನಿಮಿಷ 30 ನಿಮಿಷ ಆಗುತ್ತೆ. ನನ್ನ ಫಸ್ಟ್ ಫಿಲ್ಮ್ ಮಾಡಿದಾಗ ನನಗೆ ಅರ್ಥನೇ ಆಗಿಲ್ಲ, ಯಾಕಪ್ಪ ಎಷ್ಟು ಟೈಮ್ ಆಗ್ತಿದೆ, ಯಾಕೆ ಯಾರು ಬೇಗ ಕೆಲಸ ಮಾಡ್ತಿಲ್ಲ. ಬಿಕಾಸ್ ದಟ್ ಕಮ್ ಫ್ರಮ್ ಲೈವ್ ಇವೆಂಟ್ಸ್. ಲೈವ್ ಇವೆಂಟಲ್ಲಿ ಒನ್ ಟೈಮ್ ಇವೆಂಟ್ ಸ್ಟಾರ್ಟ್ ಆದರೆ 2 hours ಯು ಜಸ್ಟ್ ಗೋಯಿಂಗ್ ಬ್ಯಾಂಗ್ 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 ಬ್ಯಾಂಗ್, ನೀವು ಥ್ಯಾಂಕ್ ಯು ಹೇಳ್ತೀರಾ ಆ್ಯಂಡ್ ಯು ಆರ್ ಡನ್. ಜಸ್ಟ್ ಲೈಕ್ ಥಿಯೇಟರ್. Exactly. But this is very different. People take time. So when I did this, from the first film to this 4 years later, I think I've matured a lot as a performer. Okay. Because when you learn, when you decide to submit yourself and say, okay, fine, process iradidu, I don't want to override the process, but ನಾನು ಈ ಪ್ರಾಸೆಸ್ಸಿಗೆ ನನ್ನನ್ನು ಸಬ್ಮಿಟ್ ಮಾಡ್ತೀನಿ, ಆ್ಯಂಡ್ ವಾಟ್ ಎವರ್ ಕಮ್ಸ್ ಫ್ರಮ್ ದೇರ್ ಐ ವಿಲ್ ಲರ್ನ್. ಕರೆಕ್ಟ್. I think in the last 4 years, that's what has happened. And if you look at these other things that you're talking about, cricket, hosting, or for example, just 1 month ago, I was doing the World Cup in Dubai with ICC. It's about switching and fitting into different places. And it's about being very real. It's about being very real. For example, ನೀವು ಯೂಟ್ಯೂಬಲ್ಲಿ ಶೋಸ್ ಮಾಡ್ತೀರಾ, ನಾನು ಮಾಡ್ತೀನಿ. ಇನ್ಫ್ಯಾಕ್ಟ್ ಈ ಇಂಟರ್ವ್ಯೂ ಸ್ಟಾರ್ಟ್ ಆಗೋ ಮುಂಚೆ ಲಿಟ್ರಲಿ ಲುಕ್ಡ್ ಎಟ್ ಯು ಅಂಡ್ ಸೆಡ್, ಅಪ್ಪ ಜೀವನ ನಡ್ಸಕ್ಕೆ ಏನೇನು ಮಾಡಬೇಕಪ್ಪ, ಅದೇ ಆ್ಯಟಿಟ್ಯೂಡ್ ಇರೋದು. ವಿ ಎಂಡ್ ಅಪ್ ಡೂಯಿಂಗ್ ಎವ್ರಿಥಿಂಗ್. ಎಂಜಾಯ್ ಮಾಡೋ ತನಕ ಮಾಡ್ಬೋದು. ದ ಡೇ ಯು ಡೋಂಟ್ ಎಂಜಾಯ್ ಇಟ್, ದ ಡೇ ಯು ಫೀಲ್ ಲೈಕ್ ಇಲ್ಲ ನನ್ನ ಹತ್ರ ಈ ಪ್ಲ್ಯಾಟ್ಫಾರ್ಮಿಗೆ ಕೊಡೋಕ್ಕೆ ಇನ್ನೂ ಏನೂ ಇಲ್ಲ. ಫಾರ್ ಎಕ್ಸಾಂಪಲ್ ರೇಡಿಯೋ, ಐ ಫೆಲ್ಟ್ ಐ ಹ್ಯಾಡ್ ಡ್ರೈಡ್ ಅಪ್, ಐ ಹ್ಯಾಡ್ ನಥಿಂಗ್ ಮೋರ್ ಟು ಗಿವ್. ಸೊ ಐ ಸೆಡ್ ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಕಾಂಟ್ರಿಬ್ಯೂಟೆಡ್ ಅ ಲಾಟ್ ಟು ಮೈ ಲೈಫ್. ನಾನು ರೇಡಿಯೋ ಅಲ್ಲಿ ಎಷ್ಟೋ ಲರ್ನ್ ಮಾಡಿದ್ದೀನಿ, ನಾನು ಎಷ್ಟೋ ಕಾಂಟೆಂಟ್ ಮಾಡಿದ್ದೀನಿ, ಬಟ್ ಈಗಷ್ಟೇ ನನ್ನ ಹತ್ರ ಇನ್ನೂ ಇಲ್ಲ ನಿಮ್ಮ ಕೊಡೋಕ್ಕೆ, ನಿಮ್ಮ ಹತ್ರನೂ ಇನ್ನೂ ಇಲ್ಲ ನನ್ನ ಕೊಡೋಕ್ಕೆ. ಸೊ ಲೆಟ್ ಶೇಕ್ ಅ ಹ್ಯಾಂಡ್ಸ್. ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ನೋ ವೆನ್ ಟು ಲೀವ್ ಆ್ಯಂಡ್ ಎಂಜಾಯ್ ವಾಟ್ ಯು ಡೂಯಿಂಗ್. ಓಕೆ, ಕರೆಕ್ಟ್. ಸೊ ಈಗ ಹಂಬಲ್ ಪೊಲಿಟಿಷಿಯನ್ ನಾಗರಾಜಲ್ಲಿ ಆ್ಯಕ್ಚುಲಿ ದಟ್ ಈಸ್ ದ, ನೀವು ಒಂದು ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿದ್ರಿ. ಸೊ ಅದು ಒಂದು ಸಿನಿಮಾ ಮೂಲಕ ಹೊರಗೆ ಬಂತು. ಅಗೇನ್ ಫ್ರೆಂಚ್ ಬಿರಿಯಾನಿಯಲ್ಲಿ ನಿಮ್ಮ ಅಸ್ಗರ್ ಕ್ಯಾರೆಕ್ಟರ್ ಹೊರಗೆ ಬಂತು. ಸೊ ಇನ್ನೂ ಕೆಲವೊಂದಷ್ಟು ಕ್ಯಾರೆಕ್ಟರ್ಗಳು ಹೊರಗೆ ಬರೋದಕ್ಕಿದೆ. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ದಟ್ ಆ್ಯಕ್ಚುಲಿ ಬೇರೆ ಬೇರೆ ಸಿನಿಮಾ ಆಗಿ ಬರುತ್ತೆ. ಹೌದು, ಆಲ್ರೆಡಿ ಇದಾದ ನಂತರ ತಕ್ಷಣ PRK ಪ್ರೊಡಕ್ಷನ್ಸಿಂದ ಒಂದು ಫಿಲ್ಮ್ ಬರ್ತಿದೆ, 1 Cut 2 Cut ಅಂತ. ಅದರಲ್ಲಿ ಗೋಪಿ ಕ್ಯಾರೆಕ್ಟರ್ ಬರ್ತಿದ್ದಾರೆ. ಅದನ್ನು ಕೂಡ ನೀವು ನೋಡ್ಬೋದು, ಅದನ್ನು ಎಂಜಾಯ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ. ಒಟ್ಟಿಗೆ ನನ್ನ ಬೇಸಿಕ್ ಫಿಲಾಸಫಿ ಆಫ್ ಬೀಯಿಂಗ್ ಇನ್ ದಿಸ್ ಸ್ಪೇಸ್ ಇಸ್, ನಾನು ಜನರನ್ನ ಎಂಟರ್ಟೈನ್ ಮಾಡ್ಬೋದಾ, ಒಂದು ನನ್ನ ಮೇಲೆ ದುಡ್ಡನ್ನ ರಿಸ್ಕ್ ಮಾಡ್ತಿರೋರಿಗೆ ಆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಕೊಡ್ಬೋದಾ, ಇವು ಎರಡೇ ನನ್ನ ಮೈಂಡಲ್ಲಿರೋದು. ಈಗ ನೀವು ನಾನು ಇನ್ಸ್ಟಾಗ್ರಾಮ್ ವಿಡಿಯೋಸ್ ಎಲ್ಲ ನೋಡಿದ್ರೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಏನೂ ಇಲ್ಲ. ಅದಕ್ಕೆ ನಾನು ಮನೆಯಲ್ಲಿರೋ ಅಯನ್ ಬಾಕ್ಸ್ ಇರಲಿ ಅಥವಾ ಯಾವುದೋ ಒಂದು ಸ್ಪೂನ್ ಇರಲಿ, ಪ್ಲೇಟ್ ಇರಲಿ, ಏನೋ ಒಂದು ಎತ್ಕೊಂಡು ನಾನು ವಿಡಿಯೋ ಮಾಡಿಬಿಡ್ತೀನಿ. ನಾನು ಐ ಥಿಂಕ್ ಕಾಂಟೆಂಟ್
ಆದಷ್ಟು ಕಡಿಮೆಯಲ್ಲಿ ಪ್ರೊಡ್ಯೂಸ್ ಆಗಬೇಕು, ಆದಷ್ಟು ಜನರಿಗೆ ರೀಚ್ ಆಗಬೇಕು. ಹೌದು. ಆ್ಯಂಡ್ ಎಷ್ಟು ಜನರಿಗೆ ಹೋಗುತ್ತೆ ಒಂದು ಕಾಂಟೆಂಟ್ ಪೀಸ್ದು, ಯಾವ ಲೈಫ್ ಇರುತ್ತೆ, ಅದು ಎಷ್ಟು ದೊಡ್ಡ ಆಗುತ್ತೆ, ಎಷ್ಟು ಸಕ್ಸಸ್ ಆಗುತ್ತೆ, ಅಥವಾ ಸಕ್ಸಸ್ ಆಗದೇನೂ ಇರಬಹುದು. ಬಟ್ ದ್ಯಾಟ್ ಡಿಪೆಂಡ್ಸ್ ಆನ್ ದ ಕಾಂಟೆಂಟ್ ಆನ್ ದಿ ಆಡಿಯನ್ಸ್. ಬಟ್ ದ ಪ್ರಾಸೆಸ್ ಆಫ್ ಮೇಕಿಂಗ್ ಇಟ್ ಯು ಜಸ್ಟ್ ಹ್ಯಾವ್ ಟು ಹ್ಯಾವ್ ಫನ್. ಓಕೆ. ಆ್ಯಂಡ್ ದಾನಿಶ್, ಆ್ಯಕ್ಚುಲಿ ನೀವು ಹೇಳ್ತಾ ಇದ್ರಿ, ದ ಥಿಂಗ್ ಇಸ್, ಈಗ ನೀವು ಈಗ ಇನ್ ದ ಐಸ್ ಆಫ್ ದ ವರ್ಲ್ಡ್ ಆ್ಯಕ್ಚುಲಿ ಇವರ ಲೈಕ್ ಜಸ್ಟ್ ಲೈಕ್ ಫನ್ನಿ ಗಾಯ್ ಅಷ್ಟೇ, ಎಲ್ರಿಗೂ ನೀವು ಒಂದು ಎಂಟರ್ಟೈನ್ ಮಾಡ್ತೀರಾ, ಫನ್ನಿ ಗಾಯ್ ಆ ಥರ. ಬಟ್ ರಿಯಲ್ ಲೈಫಲ್ಲಿ ಇನ್ ಪರ್ಸನ್ ಹೇಗೆ ನೀವು ನಿಜವಾಗ್ಲೂ ಹಾಗೇನಾ, ಅಥವಾ ತುಂಬ ಸೀರಿಯಸ್ ಪರ್ಸನಾಲಿಟಿ ಯಾವ ಥರ ಅಂತ? ಐ ಆಮ್ ನಾಟ್ ವೆರಿ ಸೀರಿಯಸ್, ಬಟ್ ಜಸ್ಟ್ ದೇರ್. ಅದು ಸ್ವಲ್ಪ ಡಿಫಿಕಲ್ಟ್ ಆನ್ಸರ್ ಮಾಡೋದು, ಬಿಕಾಸ್ ಐ ಥಿಂಕ್ ಇಟ್ಸ್ ಅಬೌಟ್ ಎಕ್ಸ್ಪೀರಿಯನ್ಸಸ್. ಐ ಥಿಂಕ್ ಐ ಲೈಕ್ ಬೀಯಿಂಗ್ ಬೈ ಮೈ ಸೆಲ್ಫ್. Honestly, I don't like crowds. I don't. ನನಗೆ ಭಯ ಆಗುತ್ತೆ. And I like being to myself or with my family. That's all I like doing. I mean, ನಾನು ನಿಮ್ಮ ಥರನೇ ಸಂಡೇ ಬಂದರೆ ಲಂಚ್ ಮಾಡಿ ನಿದ್ದೆ ಮಾಡೋಕ್ಕೆ ನನಗೂ ತುಂಬ ಇಷ್ಟ. ಆಚೆ ಹೋಗೋದು ಇಷ್ಟ ಇಲ್ಲ ನನಗೆ. I think I'm very sort of balanced, because I think life is beyond just what happens in front of a camera. ಈಗ ನಾವು ಈ ಶೋ ಮಾಡ್ತಿರೋದು ಅಟ್ ಸಮ್ ಲೆವೆಲ್ ನೀವು ಪರ್ಫಾರ್ಮ್ ಮಾಡ್ತಿದ್ದೀರಾ, ಅಟ್ ಸಮ್ ಲೆವೆಲ್ ನಾನು ಪರ್ಫಾರ್ಮ್ ಮಾಡ್ತಿದ್ದೀನಿ. ಬಟ್ ಇದು ಕಟ್ ಅಂದ ತಕ್ಷಣ ಹೌ ಆರ್ ವಿ ಟು ಈಚ್ ಅದರ್ ಆಫ್ಟರ್ ದ್ಯಾಟ್? ಬಿಕಾಸ್ ಈ ಇಂಟರ್ವ್ಯೂ 10-15 ನಿಮಿಷ, ಇದಾದ ನಂತರ ದಿ ಎಂಡ್ ಆಫ್ ದ ಡೇ ಯು ವಿಲ್ ಓನ್ಲಿ ರಿಮೆಂಬರ್ ದ ಗೈ ದಟ್ ಯು ಮೆಟ್ ಆಫ್ ಕ್ಯಾಮ್ರಾ. ನೆವರ್ ಗೋನಾ ಟಾಕ್ ಅಬೌಟ್ ದಿಸ್ ಇಸ್ ನಾಟ್ ರಿಯಲಿ an experience. So I just try. For me, at the end of the day, it's about being a happy human being and at peace. Correct. So when it comes to my family as well, I'm funny in parts, I'm boring in parts. That's about it, man. I'm like, all of us are the same, I think, at some level, right? Cool. ಸೊ ಆ್ಯಕ್ಚುಲಿ ಹಂಬಲ್ ಪ್ರೊಡ್ಯೂಸರ್ ನಾಗರಾಜ್ ಅವರ ಒಂದು ಕ್ಯಾರೆಕ್ಟರ್ ವಿಷಯಕ್ಕೆ ಬರೋದಾದರೆ, ಆ ಸಿನಿಮಾದಲ್ಲಿ ನಾವು ನೋಡಿರೋ ಪ್ರಕಾರ ಆ್ಯಕ್ಚುಲಿ ಹಿ ಈಸ್ ಟೂ ಸ್ಮಾರ್ಟ್, ಬಟ್ ಸಮ್ಟೈಮ್ಸ್ ಅವ್ರು ಇನ್ನೋಸೆಂಟ್ ಆಗಿ ಕೂಡ ಕಾಣಿಸ್ಕೊಳ್ತಾರೆ. ಹಾಗೆ ಆ ಸಿನಿಮಾದಲ್ಲಿ ನೋಡಿರೋ ಥರ. ಬಟ್ ಹಿ ಈಸ್ ಟೂ ಸ್ಮಾರ್ಟ್, ಆ್ಯಂಡ್ ಅವ್ರಿಗೆ ಏನು ಮಾಡಬೇಕು, ಕೆಲಸ ಏನು ಆಗಬೇಕು ಅದನ್ನು ಹೇಗಾದರೂ ಅವ್ರು ಮಾಡಿ ತೀರ್ತಾರೆ ಆ್ಯಕ್ಚುಲಿ. ಬೈ ಹುಕ್ ಆರ್ ಕ್ರೂಕ್ ಡನ್ ಆ್ಯಕ್ಚುಲಿ ಆ ಥರ. ಸೊ ಆ ಥರ ಕ್ಯಾರೆಕ್ಟರೇ ಇದರಲ್ಲೂ ಕೂಡ ಕ್ಯಾರಿ ಫಾರ್ವರ್ಡ್ ಆಗಿರುತ್ತಲ್ವ ಸೀರೀಸಲ್ಲಿ? ಡೆಫಿನೆಟ್ ಆಗಿ. ನೋ, ಐ ಮೀನ್ ಆಬ್ವಿಯಸ್ಲಿ ಕೆಲವು ಡಿಫ್ರೆನ್ಸಸ್ ಇದೆ. ಬಿಕಾಸ್ ಐ ಥಿಂಕ್ ನಮಗೂ ಸಿನಿಮಾಯಿಂದ ಸುಮಾರು ಲೆಸನ್ಸ್ ಬಂತು. ಜಸ್ಟ್ ಅಬೌಟ್ ಈಗ ಒಬ್ಬ ಕರಪ್ಟ್ ಇದ್ದ ಫಿಲ್ಮಲ್ಲಿ ನಾಗರಾಜ್, ಇನ್ನೊಬ್ಬ ತುಂಬ ಸ್ಟ್ರೇಟ್ ಆಗಿದ್ದ. ಇದರಲ್ಲಿ ಇವರು ಕಡಿಮೆ ಇಲ್ಲ. ಪ್ರಕಾಶ್ ಬೆಲ್ವಾಡಿ ಸರ್ ಕ್ಯಾರೆಕ್ಟರ್ KGB, ಅವರು ಕಡಿಮೆ ಇಲ್ಲ, ಅವರು ಸಿಕ್ಕಾಪಟ್ಟೆ ಕರಪ್ಟ್, ನಾಗರಾಜು ಸಿಕ್ಕಾಪಟ್ಟೆ ಕರಪ್ಟ್. ಈಗ ಇವರಿಬ್ಬರಲ್ಲಿ ಹೇಗೆ ಒಂದು ಕಾಂಪಿಟಿಷನ್ ಆಗುತ್ತೆ CM ಆಗೋಕ್ಕೆ, ಅದು ನಿಮ್ಮ ಸೀರೀಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಐ ಥಿಂಕ್ ದಿ ಐಡಿಯಾ ವಾಸ್ ದಟ್ ವಿ ಮೇಕ್ ಅ ವರ್ಲ್ಡ್ ವಿಚ್ ಇಸ್ ಅಬ್ಸಲ್ಯೂಟ್ಲಿ ಕ್ರೇಜಿ. ಕರೆಕ್ಟ್. ಬೋತ್ ಕ್ರೇಜಿ ಪೀಪಲ್. ಯು ಪುಟ್ 2 crazy people, then the competition is equal. ಕರೆಕ್ಟ್ ಅಲ್ವಾ? ಸೊ ಐ ಡೋಂಟ್ ನೋ, ಲೈಕ್ ಯು ಸೆಡ್, ಹುಕ್ ಆರ್ ಕ್ರೂಕ್. ಐ ಡೋಂಟ್ ನೋ ಇಫ್ ನಾಗರಾಜ್ ವಿಲ್ ಬಿ ಏಬಲ್ ಟು ಗೆಟ್ ಪಾಸ್ಟ್ KGB ವಿತ್ ಜಸ್ಟ್ ಹುಕ್ ಆರ್ ಕ್ರೂಕ್, ಬಿಕಾಸ್ ಹಿ ಈಸ್ ಆಲ್ಸೋ ಹುಕ್ ಆರ್ ಕ್ರೂಕ್. ಓಕೆ. ಸೊ ಈಗ ಆ್ಯಕ್ಚುಲಿ ಇನ್ನೊಂದು ವಿಷಯ, ಆ್ಯಕ್ಚುಲಿ ಟ್ರೈಲರಲ್ಲಿ ನಮಗೆಲ್ಲೂ ಕೂಡ ಲಾವಣ್ಯ ಅವರು ಕಾಣಿಸ್ತಾ ಇಲ್ಲ, ಅವ್ರ ಬಗ್ಗೆ ಮಾತು ಕೂಡ ಬಂದಿಲ್ಲ. ಬಟ್ ನಾನೊಂದು ಆರ್ಬಿಟ್ರರಿ ಸಿಚುವೇಶನ್ ಹೇಳೋದು, ಫಾರ್ ಅನ್ ಇನ್ಸ್ಟೆನ್ಸ್ ಲಾವಣ್ಯಗೆ ಗೊತ್ತಾದರೆ ದಟ್ ಹಂಬಲ್ ಪ್ರೊಡ್ಯೂಸರ್ ನಾಗರಾಜ್ ಇಸ್ ಎ ಫ್ರಾಡ್ ಅಂತ ಗೊತ್ತಾದ್ರೆ, ಆಸ್ತಿಗೋಸ್ಕರ ಮದುವೆ ಆಗಿದೆ ಅಂತ ಗೊತ್ತಾದರೆ, ವಾಟ್ ಕುಡ್ ಬಿ ಹರ್ ರಿಯಾಕ್ಷನ್ ಅಂತ? ಐ ಥಿಂಕ್ ಮೋಸ್ಟ್ಲಿ that was the reason why she didn't do the series. ಓಕೆ. ಆ್ಯಕ್ಚುಲಿ ಆ ರೀಸನ್ನ ನಾವು ರಿವೀಲ್ ಮಾಡಿದ್ದೀವಿ. ಆ್ಯಕ್ಚುಲಿ ಸುಮಾರು ಜನ ಕೇಳಿದ್ದಾರೆ ಸುಮುಖಿ ಬಗ್ಗೆ. ಸುಮುಖಿ, ಸುರೇಶ್, ಪುಷ್ಪವಲ್ಲಿ ಕೂಡ ಮಾಡಿದ್ರು. ಭಾಳ ಟ್ಯಾಲೆಂಟೆಡ್ ಆ್ಯಕ್ಟರ್ ಆ್ಯಂಡ್ ಕಮಿಡಿಯನ್. ಅವರು ನಮ್ಮ ಫಿಲ್ಮಲ್ಲಿದ್ದರು ಆ್ಯಂಡ್ ಈಗ ಸೀರೀಸಲ್ಲಿಲ್ಲ. ಸುಮಾರು ಜನ ಕೇಳಿದ್ರೆ ಲಾವಣ್ಯಗೆ ಏನಾಯಿತು? ಆ್ಯಕ್ಚುಲಿ ಅದಕ್ಕೆ ಉತ್ತರ ಕೂಡ ಇದೆ. ನಮ್ಮ ಮೊದಲನೇ ಎಪಿಸೋಡಲ್ಲಿ ಯಾಕೆ ನಾಗರಾಜ್ ಸಿಂಗಲ್ ಆಗಿದ್ದಾರೆ, ವೈಫ್ ಇಲ್ಲ ಅಂತ ಇದೆ, ಉತ್ತರ ಇದೆ. ಬಟ್ ಐ ಥಿಂಕ್ ಇನ್ ರಿಯಲ್ ಲೈಫ್ ನೀವು ಕೇಳಿದ್ರೆ ಹೈಪೋಥೆಟಿಕಲ್ ಸಿಚುವೇಶನಲ್ಲಿ ಐ ಡೋಂಟ್ ಥಿಂಕ್ ನಾಗರಾಜ್ ಮತ್ತು ಲಾವಣ್ಯ ಜೊತೆಗಿರ್ತಿದ್ರು. ಅವ್ರಿಗೆ ಗೊತ್ತಾದರೆ ಇವರು ಅವ್ರ ಮೇಲೆ ಡಿಪೆಂಡ್ ಮಾಡ್ತಿದ್ದಾರೆ. ಅಂದರೆ ಅದು ಇನ್ನೊಂದು ಶೋ ಇದೆ, ಇಟ್ಸ್ ಕಾಲ್ಡ್ ಹೌಸ್ ಆಫ್ ಕಾರ್ಡ್ಸ್.
ಕೇಳಿದ್ದೀರಾ ಅದ್ರ ಬಗ್ಗೆ? ಕೇಳಿದ್ದೀನಿ ಹಾಂ. ಮತ್ತೆ ಹಂಬಲ್ ಪಾಲಿಟಿಷಿಯನ್ ನಾಗರಾಜ್ ಬಿಕಮ್ ಹೌಸ್ ಆಫ್ ಕಾರ್ಡ್ಸ್. ಓಕೆ, ಆ ಲೆವೆಲ್ಗೆ ಹೋಗ್ಬಿಡುತ್ತೆ ಇದು. ಓಕೆ. ಸೊ ಆ್ಯಕ್ಚುಲಿ ಟೆಕ್ನಿಕಾಲಿಟೀಸ್ ಬಗ್ಗೆ ಮಾತಾಡೋದಾದರೆ, ಹಂಬಲ್ ಪಾಲಿಟಿಷಿಯನ್ ನಾಗರಾಜ್ ಇಟ್ ವಾಸ್ ವೆರಿ ಟೆಕ್ನಿಕಲಿ ವೆಲ್ ಮೇಡ್ ಸಿನಿಮಾ ಅದು. ಆ್ಯಕ್ಚುಲಿ ಅಪಾರ್ಟ್ ಫ್ರಮ್ ಕೆಲವರಿಗೆ ಕಾಮಿಡಿ ವರ್ಕ್ ಆಗಿದೆ, ಕೆಲವರಿಗೆ ಆಗಿರಲಿಲ್ಲ ಇನ್ ಪಾರ್ಟ್ಸ್, ಕೆಲವರಿಗೆ ಸ್ವಲ್ಪ ತುಂಬ ಇಂಗ್ಲೀಷ್ ಜಾಸ್ತಿ ಆಯಿತು ಅಂತ ಕೆಲವರು ಹೇಳಿದ್ರು, ಬಟ್ ಕನ್ನಡ ಸ್ವಲ್ಪ ಜಾಸ್ತಿ ಇರಬೇಕಿತ್ತು, ಆ ಥರದ್ದೆಲ್ಲ ಆಯಿತು. ಬಟ್ ಟೆಕ್ನಿಕಲಿ ಇಟ್ ವಾಸ್ ಗುಡ್, ವೆರಿ ನೈಸ್ ಆ್ಯಕ್ಚುಲಿ. ಸೊ ಅದೇ ಥರ ಸ್ಟ್ಯಾಂಡರ್ಡ್ಸ್ ಇದರಲ್ಲೂ ಮೇಂಟೈನ್ ಆಗಿರುತ್ತೆ ಡೆಫಿನೆಟ್ಲಿ. ನಮಗೆ ಟ್ರೈಲರ್ ನೋಡಿದಾಗ ಆ ಒಂದು ಭಾವನೆ ಬರ್ತಾ ಇದೆ. ಸೊ ಈಗ 10 ಎಪಿಸೋಡ್ಸ್ ಸೀರೀಸ್ ಇದೆ ಇದರಲ್ಲಿ, ಈ ಸೀರೀಸಲ್ಲಿ. ಸೊ ಎಷ್ಟು ನಿಮಿಷ ಇರುತ್ತೆ ಒಂದೊಂದು ಎಪಿಸೋಡ್ ಅಂತ? 27ರಿಂದ 30 ನಿಮಿಷ. ಓಕೆ. ಆ್ಯಂಡ್ ಟೆಕ್ನಿಷಿಯನ್ಸ್ ಆ್ಯಕ್ಚುಲಿ ಟೆಲ್ಲಿಂಗ್ ಯು, ಸೀರೀಸಲ್ಲಿ ಇರೋ ಟೆಕ್ನಿಷಿಯನ್ಸ್ ಕೆಲವರು ರಿಪೀಟ್ ಆಗಿದ್ದಾರೆ. ಓಕೆ. ಅದಕ್ಕೆ ಯು ಕ್ಯಾನ್ ಟೆಲ್, ಕರೆಕ್ಟ್, ನೀವು ಹೇಳ್ದಂಗೆ ಒಂದು ನೋಡಿದ್ರೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಆ ಫೀಲಿಂಗ್ ಬರ್ತಿದೆ ಅಂತ. ಸೊ ಕೆಲವರು ಟೆಕ್ನಿಷಿಯನ್ಸ್ ರಿಪೀಟ್ ಆಗಿದ್ದಾರೆ. ಬಟ್ ಮೇಜರ್ ಕ್ರೆಡಿಟ್ ಈ ವಿಜುವಲ್ಸ್ ಈಗ ಹೋಗ್ಬೇಕಂದ್ರೆ ಆರ್ಕೋದೀಪ್ ಮುಖರ್ಜಿ ಅಂತ ನಮ್ಮ DOP. ಓಕೆ. ಅವರು ಅವ್ರ ಕ್ಯಾಮ್ರಾ ಟೀಮ್ ಭಾಳ ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಈ ಶೋ ಅಲ್ಲಿ. ಆ್ಯಂಡ್ ಯು ವಿಲ್ ಸಿ ಇಟ್ when it's out and you see it. But of course, I mean, also another reason why nimge ansutte maybe that, you know, the visuals are a certain style and visual representation is because Saad directed the film and the series. And our team bhala interest in the minute details na itkondu our team, technical team ಜೊತೆ ಅವರು ಒಂದು ರಿಲೇಷನ್ಶಿಪ್ ಬಿಲ್ಡ್ ಮಾಡಿ ಈ ಶೋನ ನಾವು ಶೂಟ್ ಮಾಡಿದ್ವಿ. ಬಿಕಾಸ್ ಸಿ, ಯುನೋ, ಕೋವಿಡ್ ಸ್ಟಾರ್ಟ್ ಆಗೋ ಮುಂಚೆ ನಾವು ಈ ಶೋದು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಈಗ ಬಿಕಾಸ್ ಆಫ್ ಕ್ರಿಕೆಟ್ ಬಯೋ ಬಬಲ್ ಹಸ್ ಬಿಕಮ್ ಅ ವೆರಿ ಕಾಮನ್ ಟರ್ಮ್. ಎಲ್ರಿಗೂ ಅರ್ಥ ಆಗುತ್ತೆ ಬಯೋ ಬಬಲ್ ಅಂದರೆ ಎಲ್ಲರೂ ಒಂದು ಜಾಗದಲ್ಲಿ ಇದ್ದು ಆ ಜಾಗದಿಂದ ಹೋಗ್ತಾರೆ, ಕ್ರಿಕೆಟ್ ಆಡ್ತಾರೆ, ಮತ್ತೆ ಅದೇ ರೂಮಿಗೆ ಬರ್ತಾರೆ. ವಿ ಆ್ಯಕ್ಚುಲಿ ಹ್ಯಾಡ್ ಅ ಬಯೋ ಬಬಲ್ ಸಿನಾರಿಯೋ ಆಟ್ ದ ಪ್ಲೇಸ್ ವಿ ವರ್ ಸ್ಟೇಯಿಂಗ್ ಆಟ್. ಸೊ ಮೇಕಪ್ ಆರ್ಟಿಸ್ಟ್ ಇರಲಿ, ಅವರು ರಿಪೀಟ್ ಆಗಿದ್ದಾರೆ. DOP, we've used a different DOP this time, but I'm saying a lot of the technical people, we all stay together. Correct. ಆ್ಯಂಡ್ ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಒಂದೇ ಉದ್ದೇಶ, ಅದು ಈ ಹಂಬಲ್ ಪಾಲಿಟಿಷಿಯನ್ ಸೀರೀಸ್ನ ವಿ ನೀಡ್ ಟು ಮೇಕ್ ಇಟ್ ಇನ್ ಅ ನೈಸ್ ವೇ. ಕರೆಕ್ಟ್. ಆ್ಯಂಡ್ ಐ ಥಿಂಕ್ that's showing. So just very grateful and lucky that people came together to do that. ಕರೆಕ್ಟ್. ಆ್ಯಂಡ್ ಡ್ಯಾನಿಶ್, ಇನ್ನೊಂದು ವಿಷಯ ನಿಮಗೆ ಹೇಳಬೇಕು, ನಿಮಗೆ ಗೊತ್ತಿರುತ್ತೆ ಮೋಸ್ಟ್ಲಿ. ಆ್ಯಕ್ಚುಲಿ ಕನ್ನಡಿಗ ಫ್ಯಾನ್ಸ್ ನಿಮಗೆ ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ, ಯು ಆರ್ ಅಸೋಸಿಯೇಟೆಡ್ ವಿತ್ ಪುನೀತ್ ರಾಜ್ಕುಮಾರ್, PRK ಪ್ರೊಡಕ್ಷನ್ಸ್ ಒಂದು ಸಿನಿಮಾಗೋಸ್ಕರ. ಆ್ಯಂಡ್ ಅಗೇನ್ ನೀವು RCB, ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರಲ್ಲಿ ನೀವು ಮಿಸ್ಟರ್ ಮ್ಯಾಕ್ಸ್ ಆಗಿ ಕಾಣಿಸ್ಕೊಳ್ತೀರಾ. ಅಂದರೆ ಕನ್ನಡಿಗ ದೇ ಫೀಲ್ ವೆರಿ ಪ್ರೌಡ್ ಅಬೌಟ್ ಇಟ್. ಅಂದರೆ ಇಷ್ಟೊಂದು ಟ್ಯಾಲೆಂಟೆಡ್ ಒಬ್ಬ ರೇರ್ ಪರ್ಸ್ನಾಲಿಟಿ ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿದ್ದಾರಲ್ಲ, ಕನ್ನಡಕ್ಕೆ ಕೊಲಾಬ್ರೇಟ್ ಆಗಿದ್ದಾರಲ್ಲ ಹೇಗೋ ಒಂದು ರೀತಿಯಲ್ಲಿ ಅನ್ನೋದಕ್ಕೆ ದೇ ಫೀಲ್ ವೆರಿ ಪ್ರೌಡ್ ಅಬೌಟ್ ಇಟ್. ಅಂದರೆ ಈ ಥರದೊಂದು ಸಿನಾರಿಯೋ ನೀವು ಬೇರೆ ಯಾವುದು ಸ್ಟೇಟ್ಗಳಲ್ಲಿ ಆ್ಯಕ್ಚುಲಿ ಅಬ್ಸರ್ವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ್ಯಕ್ಚುಲಿ ಸ್ವಲ್ಪ ಟೈಮ್ ಮುಂಚೆ ಬೇರೆಯವ್ರ ಜೊತೆ ಇಂಟರ್ವ್ಯೂ ಮಾಡುವಾಗ ನಾನು ಆ್ಯಕ್ಚುಲಿ ಅವ್ರಿಗೆ ಹೇಳಿದೆ, ನನ್ಗೆ ಗೊತ್ತಿರೋವರೆಗೂ ನಾನು ಬೇರೆ ಸ್ಟೇಟ್ಸಿಂದ ಬೇರೆ ಸಿಟೀಸಿಂದ ಟ್ಯಾಲೆಂಟ್ನ ಮೀಟ್ ಮಾಡಿದ್ದೀನಿ. ಕೆಲವರು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬಲ್ಲಿ ನನಗಿಂತ ಅವ್ರ ಹತ್ರ ಆಲ್ಮೋಸ್ಟ್ 3-4-5 ಸಲ ಜಾಸ್ತಿ ಫಾಲೋವರ್ಸ್ ಇದ್ದಾರೆ. ಆ್ಯಂಡ್ ನಾನು ಅವ್ರಿಗೆ ಕೇಳಿದ್ದೀನಿ, ನೀವು ಯಾಕೆ ಒಂದು ಫಿಲ್ಮ್ ಮಾಡಿಲ್ಲ ಅಥವಾ ಯಾಕೆ ಒಂದು ಸೀರೀಸ್ ಮಾಡಿಲ್ಲ? ದ ಕಾಮನ್ ಆನ್ಸರ್ ಇಸ್, ಇಲ್ಲ ನಮ್ಗೆ ಯಾರೂ ಅವಕಾಶ ಕೊಡ್ತಿಲ್ಲ. ಆ್ಯಂಡ್ ಐ ಸೆಡ್, ಇಲ್ಲಿ ದ ಗ್ರೇಟೆಸ್ಟ್ ಥಿಂಗ್ ಈಸ್ ಆಪರ್ಚುನಿಟೀಸ್. ಆ್ಯಂಡ್ ಇದು ಒಂದು ಇಂಡಸ್ಟ್ರಿ, ಇಟ್ ಸ್ಪೀಕ್ಸ್ ವಾಲ್ಯೂಮ್ಸ್ ಅಬೌಟ್ ದ ಪ್ಲೇಸ್ ದಟ್ ದಿಸ್ ಇಸ್, ವಿಚ್ ಇಸ್ ವೆರಿ ವೆಲ್ಕಮಿಂಗ್. ಹೊಸ ಟ್ಯಾಲೆಂಟ್ ಇದ್ದರೆ ಎಲ್ರಿಗೂ ಇಲ್ಲಿ ಅವಕಾಶ ಇದೆ. ಯು ಜಸ್ಟ್ ನೀಡ್ ಟು ಗೋ ಆಡಿಷನ್, ಮೀಟ್ ಪೀಪಲ್, ಆ್ಯಂಡ್ ಪೀಪಲ್ ಆರ್ ಹ್ಯಾಪಿ ಟು ಗಿವ್ ಯು ಅನ್ ಆಪರ್ಚುನಿಟಿ. ಕರೆಕ್ಟ್. ಬಟ್ ದ ಅದರ್ ಥಿಂಗ್ ಟು ಇಟ್ is the internet audience. Okay. And the audience in general. They're very kind to kind of say, okay, ಹೊಸ ಟ್ಯಾಲೆಂಟ್ RCB ಜೊತೆ ಏನೋ ಮಾಡ್ತಿದ್ದಾರಲ್ಲ. ಇಫ್ ಯು ಥಿಂಕ್ ಅಬೌಟ್ ಇಟ್, IPL ಅಲ್ಲಿ ಕ್ರಿಕೆಟ್ ಮತ್ತು ಕಾಮಿಡಿ ಫಸ್ಟ್ ಟ್ರೈ ಮಾಡಿದ್ದು RCB. ಆ್ಯಂಡ್ ಫಸ್ಟ್ ಅದನ್ನು ಆಕ್ಸೆಪ್ಟ್ ಮಾಡಿದ್ದು RCB. ಕರೆಕ್ಟ್. ಸಿಮಿಲರ್ಲಿ ನೀವೀಗ PRK ಪ್ರೊಡಕ್ಷನ್ಸ್ ಬಗ್ಗೆ ಮಾತಾಡ್ತೀನಿ. ಈಗ ಪುನೀತ್ ಅಣ್ಣ, ನಾನು ಅವ್ರ ಜೊತೆ ಕೂತ್ಕೊಂಡು ನಾನು ಅವ್ರಿಗೆ ಕೇಳಿದ್ದೀನಿ, ಅಣ್ಣ ನೀವು ಯಾಕೆ ನಮ್ಮ ಹೊಸ ಟ್ಯಾಲೆಂಟ್ ಮೇಲೆ ನಿಮ್ಮ
ದುಡ್ಡು ಇನ್ವೆಸ್ಟ್ ಮಾಡ್ತೀರಾ ನೀವು? ಕರೆಕ್ಟ್. ನಿಮ್ಮ ಫಿಲ್ಮಲ್ಲೇ ಅದನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಗ್ಯಾರಂಟಿಡ್ ರಿಟರ್ನ್ಸು ಸಿಕ್ಕತ್ತೆ ನಿಮಗೆ. ಇನ್ಫ್ಯಾಕ್ಟ್ ಇನ್ನೂ ಎಷ್ಟು ಜಾಸ್ತಿ ಸಿಗುತ್ತೆ. ನಮ್ಮ ಮೇಲೆ ಯಾಕೆ? And he said something beautiful to me once. He said, Danny, it takes one generation to set up another. Correct. And I think that's what is the crux of this place, which is basically that people are willing to A, invest in new talent, B, people are ready to welcome new talent. Correct. And you're absolutely right. I am 100% aware of the fact that ನನಗೆ ಸಿಕ್ಕಿರೋ ಅವಕಾಶ, ನನಗೆ ಸಿಕ್ಕಿರೋ ಆಪರ್ಚುನಿಟೀಸ್, ಐ ಡೋಂಟ್ ನೋ ಇಫ್ ಐ ವುಡ್ ಹ್ಯಾವ್ ಗಾಟ್ ದ ಸೇಮ್ ಆಪರ್ಚುನಿಟೀಸ್ ನಾನು ಬೇರೆ ಯಾವುದಾದ್ರೂ ಸಿಟಿ ಅಥವಾ ಬೇರೆ ಯಾವುದಾದ್ರೂ ಸ್ಟೇಟಲ್ಲಿ ಇದ್ದಿದ್ರೆ. ಐ ಡೋಂಟ್ ಥಿಂಕ್ ಸೊ. ಆ್ಯಂಡ್ ದ್ಯಾಟ್ಸ್ ದ ಸಿಂಪಲ್ ಫ್ಯಾಕ್ಟ್. ಈಗ ಫಾರ್ ಎಕ್ಸಾಂಪಲ್ ಈ ಸೀರೀಸ್ ಜೊತೆ ನಾವು ಅಪ್ಲಾಸ್ ಎಂಟರ್ಟೈನ್ಮೆಂಟ್ ಜೊತೆ ಈ ಶೋನ ಅಪ್ಲಾಸ್ ಎಂಟರ್ಟೈನ್ಮೆಂಟ್ ಪ್ರೊಡ್ಯೂಸ್ ಮಾಡಿದ್ವಿ ಶೋನ. ಆ್ಯಂಡ್ ಈಗ ಈ ಶೋ ವೂಡ್ ಸೆಲೆಕ್ಟಿಗೆ ಹೋಗ್ತಿದೆ. ಅಲ್ಲಿ ಜನ ಅಲ್ಲಿ 6 Jan ನೋಡ್ಬೋದು. ಬಟ್ ಅಗೇನ್ ಇಟ್ಸ್ ಅಬೌಟ್ ಬೀಯಿಂಗ್ ಅ ಫಸ್ಟ್ ಮೂವರ್ ಅಡ್ವಾಂಟೇಜ್. ಕರೆಕ್ಟ್. ಇಟ್ಸ್ ಅಬೌಟ್ ದೆಮ್ ಸೇಯಿಂಗ್ ಓಕೆ ನಮ್ಮ ಹತ್ರ ಕನ್ನಡದು ಯಾವುದು ಸೀರೀಸ್ ಇಲ್ಲ, ಲೆಟ್ ಸ್ಟಾರ್ಟ್ ವಿತ್ ಯು. ನಾನು ಅದೃಷ್ಟ, ಇಟ್ಸ್ ಲಕ್. Because I'll tell you, there are people way more talented than I am. There are people who are way more popular than I am. I'm just lucky, man. Okay. And I'm very, very aware of that. Correct. ಸೊ ಈಗ ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಮಾತಾಡ್ತಾ ಇದ್ವಿ. ಡೆಫಿನೆಟ್ಲಿ ಎಷ್ಟೋ ಜನಕ್ಕೆ ಅವ್ರು ತೀರು ಹೋಗೋ ತನಕ ಕೂಡ ಅವ್ರಿಗೆ ಇಷ್ಟು ದೊಡ್ಡ ದೃಷ್ಟಿ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಅಂದರೆ ದ ವೇ ಹಿ ವಾಸ್ ಪ್ರೊಡ್ಯೂಸಿಂಗ್ ಫಿಲಮ್ಸ್ ಗೊತ್ತಾಗ್ತಿತ್ತು, ಓಕೆ ಏನೋ ಹೊಸದು ಮಾಡ್ತಾ ಇದ್ದಾರೆ ಅಂತ. ಬಟ್ ಇಷ್ಟರ ಮಟ್ಟಿಗೆ ಅವ್ರಿಗೆ ವಿಷನ್ ಇದೆ ಅಂತ ಗೊತ್ತಿರಲಿಲ್ಲ. ಹೌ ಡಿಡ್ ದ ಕೊಲಾಬ್ರೇಷನ್ ಹ್ಯಾಪನ್? ಹೇಗೆ? ಅನ್ಬಿಲೀವಬಲ್ ಮ್ಯಾನ್. ನಾನು ಪುನೀತ್ ಅಣ್ಣನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಅಪ್ಪಾಜಿ ಪ್ರಶಸ್ತಿ ಅಂತ ಒಂದು ಪುರಸ್ಕಾರ ಡಾಕ್ಟರ್ ರಾಜ್ಕುಮಾರ್ ಹೆಸರಲ್ಲಿ ಸ್ಟಾರ್ಟ್ ಮಾಡಿದ್ರು. ಆ ಲಾಂಚ್ ಇವೆಂಟಲ್ಲಿ ಇಂಥ ನಾವು ಕೂತಿದ್ದೀವಲ್ಲ ಸ್ಟೇಜಲ್ಲಿ, ಈ ಬ್ಯಾಕ್ ಡ್ರಾಪಲ್ಲಿ ಒಂದು ರೊಟೇಟಿಂಗ್ ಪ್ಯಾನಲ್ ಇತ್ತು. ಓಕೆ. ನಾನು ಸ್ಟೇಜ್ ಕೆಳಗೆ ಐ ವಾಸ್ ಲೈನ್ ಡೌನ್ ದೇರ್. ನನ್ನ ಕೆಲಸ ಆ ರೋಪನ್ನು ಎಳಿಯೋದು. ನಾನು ಹೇಳಿದ ತಕ್ಷಣ ರೊಟೇಟಿಂಗ್ ಪ್ಯಾನಲ್ ಟರ್ನ್ ಆಗಿ ಅಪ್ಪಾಜಿ ಮುಖ ಸ್ಟೇಜ್ ಮೇಲೆ ಆಡಿಯನ್ಸ್ಗೋಸ್ಕರ ಬರುತ್ತೆ. ಆ ಥರ ಒಂದು ಸ್ಟೇಜ್ ಇತ್ತು. ನಾನು ಫಸ್ಟ್ ಟೈಮ್ ಪುನೀತ್ ಅಣ್ಣನ ಅಲ್ಲಿ ಮೀಟ್ ಮಾಡಿದ್ದು. ಬಟ್ಟೆ ಎಲ್ಲ ಫುಲ್ ಕೆಳಗೆ ಬಿದ್ದಿದೆಯಲ್ಲ, ಅಲ್ಲಿ ಎಳಿಯೋಕ್ಕೆ ಫುಲ್ ಕಚರ ಇತ್ತು ಅದು ಇದು. ನಾನು ಫಸ್ಟ್ ಟೈಮ್ ಅವ್ರನ್ನ ಅಲ್ಲಿ ಮೀಟ್ ಮಾಡಿದ್ದು. ಓಕೆ. ಭಾಳ ಚೆನ್ನಾಗಿ ಮಾತಾಡಿದ್ರು. ಹೇ ವಾಟ್ ಡಿಡ್ ಯು ಡೂ ಅಟ್ ದಿ ಇವೆಂಟ್? ಸೊ ಐ ವಾಸ್ ರೊಟೇಟಿಂಗ್. ವಾವ್ ಮ್ಯಾನ್, ವಾಟ್ ಟೈಮಿಂಗ್ ಇಟ್ ಟರ್ನ್. ಅಂದರೆ ಸ್ಮಾಲ್ ಡೀಟೇಲ್ಸಿಗೆ ಅಪ್ರಿಷಿಯೇಟ್ ಮಾಡೋರು. ಅದಾದ ನಂತರ ಸುಮಾರು ವರ್ಷ ಆದಮೇಲೆ ನಾನು ರೇಡಿಯೋಲಿದ್ದಾಗ ನನ್ನ ಪ್ರ್ಯಾಂಕ್ ಕಾಲ್ಸ್ ಎಲ್ಲ ಬರ್ತಿತ್ತಲ್ಲ, ಯಾರೋ ಬೇರೆಯವರು ಒಂದು ಕಾಮನ್ ಫ್ರೆಂಡ್ ಮನೆಗೆ ಹೋಗಿದ್ವಿ. ಅಲ್ಲಿ ಪುನೀತನ ನನಗೆ ಮೀಟ್ ಮಾಡಿದ್ರು, ಅಲ್ಲಿ ಸಿಕ್ತರು. ಅಲ್ಲಿಂದ ನಾವು ಮಾತಾಡೋದು ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಹಿ ಗೇವ್ ಮಿ ಹಿಸ್ ನಂಬರ್ ಆ್ಯಂಡ್ ಹಿ ಸೆಡ್, ಮ್ಯಾನ್ ಡ್ಯಾನಿ, ಯು ನೀಡ್ ಎನಿಥಿಂಗ್, ಕಾಲ್ ಮೀ, ಕಮ್, ವಿಲ್ ಟಾಕ್ ಟು ಈಚ್ ಅದರ್. ಮತ್ತೆ ಲೈಫ್ ಮೂವ್ಡ್ ಆನ್. RCB happened, so many other things happened, this, that, then Humble Politician Nagraj, the film happened. That's when I think I really kind of reconnected with him. And I started to get to know him at a human level. And today I can confidently say he was a friend, he was family, he was my mentor, he was just the nicest human being I've known on planet Earth. And I'm being very honest about this. When we started talking, he was the first person to tell me that ಈ ಫಿಲ್ಮ್ ಮೇಕಿಂಗ್ ವರ್ಲ್ಡ್ ಎಲ್ಲ ಇದೆಯಲ್ಲ, ಇದು ಒಂದು ಇಲ್ಯೂಷನ್. ಓಕೆ. ಡೋಂಟ್ ಗೆಟ್ ಲಾಸ್ಟ್ ಇನ್ ಇಟ್. ಇದರಲ್ಲಿ ಕನ್ಕೊಡೋದು ಬೇಡ, ಕೀಪ್ ಇಟ್ ರಿಯಲ್. ನೀನು ಮಾಡ್ತಿರೋ ಇನ್ನೂ 10 ಕೆಲಸ ಅದು ಮಾಡು. ಓಕೆ. ಇದು ಬಂದರೆ ಮಾಡು, ಪರವಾಗಿಲ್ಲ. ಓಕೆ. I think that's where we started talking about career, life. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. And then I ended up working with him on French biryani. And I remember when the movie was getting made and when I asked him, ಪುನೀತಣ್ಣ ಇದು ಥಿಯೇಟ್ರಿಗೆ ಹೋಗುತ್ತಾ ಅಥವಾ OTT? He said, see Danny, some films, ಕೆಲವು ಫಿಲ್ಮ್ಸ್ ಆ ಸ್ಟಾರ್ ಪವರ್, ಆ ಅಟ್ರಾಕ್ಷನ್ ಇದೆ ಇವೆಂಟ್ ಫಿಲ್ಮ್ಸ್, ಥಿಯೇಟರಲ್ಲಿ ಜನರಿಗೆ ಅದು
ಎಳೆಯುತ್ತೆ, ಕರೆಯುತ್ತೆ, ಬನ್ನಿ ಬಂದು ನೋಡಿ ಅಂತ. ಕೆಲವು ಫಿಲ್ಮ್ಸ್ ಬುಟೀಕ್ ಫಿಲ್ಮ್ಸ್, ಸಣ್ಣ ಫಿಲ್ಮ್ಸ್, ಅದು ಸ್ಟ್ರೇಟ್ OTTಗೆ ಹೋಗ್ಬೋದು. ಆ್ಯಂಡ್ ಯು ವೋಂಟ್ ಬಿಲೀವ್ ಇಟ್, ನಾನು ಅವ್ರ ಜೊತೆ ಫ್ರೆಂಚ್ ಬಿರಿಯಾನಿ ಮಾಡಿದೆ, ನಾನು ಅವ್ರ ಜೊತೆ 1 ಕಟ್ 2 ಕಟ್ ಮಾಡಿದ್ದೀನಿ PRK ಪ್ರೊಡಕ್ಷನ್ ಜೊತೆ. ಇವತ್ತವರೆಗೂ ಒಂದಿನ, ಆ್ಯಂಡ್ ಇದು ನಾನು ದೇವರಾಣಿಗೆ ನಾನು ಹೇಳ್ತಿದ್ದೆ, ನಾನು ಇವತ್ತವರೆಗೂ ಒಂದಿನ ಅವ್ರು ಹೇಳಿಲ್ಲ ಇಷ್ಟು ಇನ್ವೆಸ್ಟ್ ಮಾಡಿದ್ದೀವಿ, ಇಷ್ಟು ಪ್ರಮೋಟ್ ಮಾಡಿ ಸೋ ದ್ಯಾಟ್ ಥಿಯೇಟ್ರಲ್ಲಿ ಬಂದು ಜನ ನೋಡಬೇಕು. ಲಾಸ್ಟ್ ದಿನ ರ್ಯಾಪ್ ಅಪ್ ನನಗೆ ಇನ್ನೂ ಜ್ಞಾಪಕ ಇದೆ. ಫಸ್ಟ್ ಟೈಮ್ ಡೈರೆಕ್ಟರ್ ವಂಶೀಧರ್ ಭೋಗರಾಜು ಅಂತ, ನೀವು ಫಿಲ್ಮ್ ನೋಡಿದಾಗ ಅವ್ರ ಟೆಕ್ನಿಕ್ಯಾಲಿಟಿ ಮತ್ತು ಅವ್ರ ಸ್ಕಿಲ್ ಬಗ್ಗೆ ಗೊತ್ತಾಗುತ್ತೆ ನಿಮಗೆ. ಪುನೀತಣ್ಣ ಸೆಟ್ಟಿಗೆ ಬಂದಿದ್ರು ಲಾಸ್ಟ್ ರ್ಯಾಪ್ ಅಪ್. ವಂಶಿ ವೆಂಟ್ ಟು ಹಿಮ್ ಅಂಡ್ ಸೆಡ್, ಪುನೀತಣ್ಣ ಆಯಿತು, Puneet sir, it's done. He put his hand on his shoulder and said, yeah, this is done, now let's start working on the next film. This is sold, it's done, now let's start working on the next film. He was that sort of a person. He knew what film needed to be at what platform. Correct. Or what stage. Also, I can't take away the fact that he was incredibly far-sighted in terms of where this was heading. For example, ಅವರಿಗೆ ಈ ಸೀರೀಸ್ ಮತ್ತು ಶೋಸ್ ನೋಡೋದು ತುಂಬ ಇಷ್ಟ ಆಯಿತು. Narcos and all these other shows that are there online, right? Money Heist and this and that. You would always say, ನಾವು ಈ ಥರ ಒಂದು ಶೋ ಇಲ್ಲಿಂದ ಮಾಡಬೇಕು. ಸೊ ಐ ಥಿಂಕ್ ಟುಡೇ ವೆನ್ ಐ ಲುಕ್ ದಟ್ we've actually made this happen. It's there. We made it happen. It's here now. ಈಗ ಇಲ್ಲಿಂದ ಏನಾಗುತ್ತೆ, that's between the content and the audience. ಅದು ಎಲ್ಲಿ ಹೋಗುತ್ತೆ, ಯಾವ್ದು ಡೈರೆಕ್ಷನಲ್ಲಿ ಹೋಗುತ್ತೆ ಅಂತ. But it's incredible that the man had such a vision. And I'm so glad that I had the opportunity to know him at such close quarters. Correct. And just know about what he wanted to do with young talent, because to summarize it in one line, when I asked him, why don't you invest in your own films, ಯಾಕೆ ನೀವು ನಮ್ಮ ಫಿಲ್ಮ್ ಮೇಲೆ ಎಲ್ಲ ದುಡ್ಡು ಹಾಕ್ತೀರಾ, he said it takes one generation to set up another. And that's the man that he was, man. Correct. It was an incredible experience working with him. It was an incredible experience knowing him. He was a fantastic human being. And I'm too small a person to even talk about a big man like that, because I think the state, this city, this country, we cried our hearts out when when he unfortunately passed away. And it was somebody who didn't even met him said, oh my God, I love this man. And I'm somebody who spent time with him. He was an incredible human being. Correct. ಸೊ ಧನೇಶ್, ಆ್ಯಕ್ಚುಲಿ ರೀಸೆಂಟಾಗಿ ನಿಮ್ಮದು ಮದುವೆ ಆಯಿತು. ಸೊ ಹೇಗಿದೆ ಮ್ಯಾರೇಜ್ ಲೈಫ್, ಹೇಗಿದೆ? ವೆರಿ ಗುಡ್. ಮೈ ವೈಫ್ ಇಸ್ ಅ ವೆರಿ ಸ್ಮಾರ್ಟ್ ಲೇಡಿ, ವೆರಿ ಏಬಲ್ ಲೇಡಿ. ಆ್ಯಂಡ್ ಮದುವೆ ಇಂದ ನನ್ನ ಲೈಫ್ ಆ್ಯಕ್ಚುಲಿ ತುಂಬ ಚೇಂಜ್ ಆಗಿದೆ. ಇನ್ನೂ ಸ್ವಲ್ಪ ಪೀಸ್, ಹ್ಯಾಪಿನೆಸ್ ಅದು ಇನ್ನೂ ಜಾಸ್ತಿ ಬಂದಿದೆ. ಫಾರ್ ಎಕ್ಸಾಂಪಲ್, ಈಗ 9 ಗಂಟೆ ನೈಟಲ್ಲಿ ನಾನು ಬೆಳಗ್ಗೆ 9 ಗಂಟೆಗೆ ಹೊರಟಿದ್ದು ಮನೆಯಿಂದ. ಬಟ್ ಐ ಸ್ಟಿಲ್ ನೋ ದ್ಯಾಟ್ ವೆನ್ ಐ ಗೋ ಬ್ಯಾಕ್ ಹೋಮ್, ಮನೆಯಲ್ಲಿ ನನಗೋಸ್ಕರ ಒಬ್ಬರು ಕಾಯ್ತಿದ್ದಾರಂತ. ಆ್ಯಂಡ್ ಐ ಆಮ್ ಜಸ್ಟ್ ವೆರಿ ಹ್ಯಾಪಿ, ಮೆಂಟಲಿ ಇನ್ ಅ ವೆರಿ ಗುಡ್ ಹೆಡ್ ಸ್ಪೇಸ್. ಓಕೆ ಧನೇಶ್, ಈಗ ನೀವು ಇಲ್ಲಿ ತನಕ ಸುಮಾರು ವೆರೈಟಿಯಾಗಿ ಕಾಣಿಸ್ಕೊಂಡಿದ್ದೀರಾ ಬೇರೆ ಬೇರೆ ಪಾತ್ರಗಳಲ್ಲಿ, ಅಥವಾ ಬೇರೆ ಬೇರೆ ಫಾರ್ಮ್ಸಲ್ಲಿ, ಆ ಥರದ್ದೆಲ್ಲ, ಮತ್ತು ಬೇರೆ ಬೇರೆ ಪಾತ್ರಗಳನ್ನು ನಿಭಾಯಿಸ್ತಾ ಇದ್ದಾರೆ ಈಗ, ಫಿಲಮ್ ಆ್ಯಕ್ಟರ್, ಆ ಥರದ್ದೆಲ್ಲ. ಸೊ ನಿಮ್ಮ ಇಲ್ಲಿ ತನಕದ ಜರ್ನಿ ನೋಡುವಾಗ ನಿಮಗೆ ನಿಮ್ಮದು ಲೈಫ್ ಹಿಂದೆ ತಿರುಗಿ ನೋಡುವಾಗ ಏನು ಅನಿಸುತ್ತೆ? ಖುಷಿ ಅನಿಸುತ್ತಾ ಅಥವಾ ಭಾಳ ಖುಷಿ ಅನಿಸುತ್ತೆ? ಮೋರ್ ಇಂಪಾರ್ಟೆಂಟ್ಲಿ ಐ ಥಿಂಕ್ ಗ್ರ್ಯಾಟಿಟ್ಯೂಡ್ ಇಸ್ ದ ವರ್ಡ್. ಜಸ್ಟ್ ವೆರಿ ಥ್ಯಾಂಕ್ಫುಲ್. ಯಾಕಂದರೆ ಸುಮಾರು ಜನ ಹಾರ್ಡ್ ವರ್ಕ್ ಮಾಡ್ತಾರೆ, ಆ್ಯಂಡ್ ನಿಮಗೂ ಗೊತ್ತು, ನನಗೂ ಗೊತ್ತು, ನಮ್ಮ ಫ್ರೆಂಡ್ಸ್ ಇದ್ದಾರೆ, ಎಷ್ಟೋ ಜನ ಹಾರ್ಡ್ ವರ್ಕ್ ಮಾಡ್ತಾರೆ. ಐ ಜಸ್ಟ್ ಫೀಲ್ ಲೈಕ್ ಅದು ಅದೃಷ್ಟನ ಅಥವಾ ದೇವರ ಆಶೀರ್ವಾದನ ಅಥವಾ ಲಕ್ ಆರ್ ಒಳ್ಳೆ ಜನ ಸಿಕ್ಕಿದಾರೋ, ಅದು ರೈಟ್ ಟೈಮ್ ರೈಟ್ ಪ್ಲೇಸ್, ಎಷ್ಟೋ ರೈಟ್ ಅಂದರೆ ಆ ಕಾಂಬಿನೇಷನ್ ಸುಮಾರಿದೆ. ಐ ಫೀಲ್ ಅದೆಲ್ಲ ನನಗೆ ವರ್ಕ್ ಆಗಿದೆ. ಐ ಆಮ್ ಜಸ್ಟ್ ವೆರಿ ಗ್ರೇಟ್ಫುಲ್. ನಾನು ಇವತ್ತು ನನ್ನ ಲೈಫ್ನ ಅಥವಾ ನನ್ನ ಕರಿಯರ್ನ ನಾನು ಹಿಂದೆ ನೋಡ್ಬಿಟ್ಟು ಎಲ್ಲಿದ್ದೀನಿ ನಾನು ನೋಡಿದ್ರೆ ಒಂದಿನೂ ಅನಿಸಿಲ್ಲ ನನಗೆ ಇನ್ಜಸ್ಟಿಸ್ ಆಗಿದೆ ಅಥವಾ ನಾನು ಕಡಿಮೆ ಸಿಕ್ಕಿದೆ ಅಂತ. ಇನ್ಫ್ಯಾಕ್ಟ್ ಐ ಫೀಲ್ ಇಂಗ್ಲೀಷಲ್ಲಿ there's a saying, right, punching above your weight. Correct. I think I managed to do that. ಈ
ನನ್ನ ಸಿಕ್ಕಿದ ಆಪರ್ಚುನಿಟೀಸಲ್ಲಿ ನಾನು ಎಷ್ಟು ಆಪ್ಟಿಮೈಸ್ ಮಾಡಿದ್ದೀನಿ ಅಥವಾ ಇರೋ ಟ್ಯಾಲೆಂಟ್ನ ನಾನು ಎಷ್ಟು ಆಪ್ಟಿಮೈಸ್ ಮಾಡಿದ್ದೀನಿ. ಐ ಥಿಂಕ್ ಐ ಆಮ್ ಜಸ್ಟ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ವೆರಿ ಲಕ್ಕಿ. ಓಕೆ, ಸೊ ಫೈನಲಿ ಸಾದ್ ಖಾನ್ ಬಗ್ಗೆ ಮಾತಾಡಲೇಬೇಕು ಡೆಫಿನೆಟ್ಲಿ. ಈಸ್ ದ ಡೈರೆಕ್ಟರ್ ಆಫ್ ದ ಶೋ. ಸೊ ನಿಮ್ಮ ಮತ್ತು ಅವರ ಕೊಲಾಬರೇಷನ್ ಹೇಗಾಯಿತು? ನಾನು ಐ ಯೂಸ್ ಟು ಸಿ ಯುವರ್ ವಿಡಿಯೋಸ್. ಆ್ಯಕ್ಚುಲಿ ಅವರು ಇಂಪ್ರೋವ್ ಅಂತ ಒಂದು ಶೋ ಮಾಡ್ತಿದ್ರು, ಅವರು ಕೆಲವು ಕಾಮಿಡಿಯನ್ಸ್ ಒಂದು ಶೋ ಮಾಡ್ತಿದ್ರು. ನಾನು ಆ ಶೋಗೆ ಹೋಗಿದ್ದೆ ನಾನು ನೋಡೋಕ್ಕೆ. ಆ್ಯಂಡ್ ನನ್ನ ಭಾಳ ಇಂಟ್ರೆಸ್ಟಿಂಗ್ ಇತ್ತು ಅದು ನೋಡೋಕ್ಕೆ. ಸೊ ನಾನು ಹೇಳಿದೆ, ಇದು ನಾನು ಮಾಡ್ಬೋದಲ್ಲ ಆ್ಯಕ್ಚುಲಿ ಅಂತ. ನಾನು ಅವ್ರಿಗೆ ಆಡಿಷನ್ ಮಾಡ್ತೀನಿ ಅಂತ ಕಾಲ್ ಮಾಡಿದ್ದೆ ಅವ್ರಿಗೆ. ಆ್ಯಂಡ್ ಐ ವೆಂಟ್ ಫಾರ್ ಅ ಟ್ರೈ ಔಟ್ ಆ್ಯಂಡ್ ದ ಸೀನ್ ವೆಂಟ್ ವೆಲ್. ಆ್ಯಂಡ್ ಅಲ್ಲಿಂದ ವಿ ಸ್ಟಾರ್ಟೆಡ್ ವರ್ಕಿಂಗ್ ಟುಗೆದರ್. ಮತ್ತು ವರ್ಕ್ ಮಾಡ್ತಾ ಮಾಡ್ತಾ ಸ್ಲೋಲಿ ಅದು ಫ್ರೆಂಡ್ಶಿಪ್ಪಲ್ಲಿ ಕನ್ವರ್ಟ್ ಆಯಿತು. ಆ್ಯಂಡ್ ಫ್ರೆಂಡ್ಶಿಪ್ಪಿಂದ ಅದು ಫ್ಯಾಮ್ಲಿ ಆಯಿತು. ಯಾಕಂದರೆ ಒಂದು ಫಿಲ್ಮ್ ಮಾಡಿದ್ವಿ ಜೊತೆಗೆ, ಎಷ್ಟೋ ಲೈವ್ ಶೋಸ್ ಮಾಡಿದ್ವಿ ಜೊತೆಗೆ. ಮತ್ತು ಈ ಜರ್ನಿ ಕೂಡ, ಈ ಹಂಬಲ್ ಪಾಲಿಟಿಷಿಯನ್ ನಾಗರಾಜ್ ಸೀಸನ್ 1 ಜರ್ನಿ ಕೂಡ ಇಟ್ಸ್ ಬ್ರಾಟ್ ಅಸ್ ವೆರಿ ಕ್ಲೋಸರ್ ಟುಗೆದರ್. ಬಿಕಾಸ್ ಎಲ್ಲೋ ನಮ್ಮಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ದಟ್ ಏನೋ ಎಷ್ಟೋ ಜನ ಇಂಥ ಒಂದು ಆಪರ್ಚುನಿಟಿಗೋಸ್ಕರ ಕಾಯ್ತಾರೆ. ಅವ್ರು ಎಷ್ಟೋ ವರ್ಷ ಕೆಲಸ ಮಾಡಿ ಕೂಡ ಸಿಗಲ್ಲ. ಆ್ಯಂಡ್ ಐ ಥಿಂಕ್ ವಿ ಕೈಂಡ್ ಆಫ್ ಅಂಡರ್ಸ್ಟ್ಯಾಂಡ್ ದಟ್. ಆ್ಯಂಡ್ ಐ ಥಿಂಕ್ ದಟ್ಸ್ ಬಿನ್ ದ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಅಸ್. ಆ್ಯಂಡ್ ಅಫ್ಕೋರ್ಸ್ ಫ್ರೆಂಡ್ಶಿಪ್ ಒಂದು, ಬ್ರದರ್ಹುಡ್ ಒಂದು. ಬಟ್ ಸೆಟ್ಟಲ್ಲಿ ಈಸ್ ದ ಡೈರೆಕ್ಟರ್ ಆ್ಯಂಡ್ ದಿ ಆ್ಯಕ್ಟರ್. ಅಟ್ ದಿ ಎಂಡ್ ಆಫ್ ದ ಡೇ ಐ ಥಿಂಕ್ ಮೂವೀಸ್, ಸಿನಿಮಾ ಅಂತ ಹೇಳಿದ್ರೆ ಇಟ್ ಈಸ್ ಅ ಡೈರೆಕ್ಟರ್ಸ್ ಮೀಡಿಯಮ್. ಬಿಕಾಸ್ ಆ್ಯಕ್ಟರ್ಸಾಗಿ ನಾವು ಸ್ವಲ್ಪ ಟೈಮ್ ಏನಾಗುತ್ತೆ ಅಂದರೆ ತುಂಬ ಸೆಲ್ಫ್ ಕನ್ಸ್ಯೂಮ್ ಆಗಿಬಿಡ್ತೀವಿ. ನಾನು ಹೇಗೆ ಕಾಣಿಸ್ತಿದ್ದೀನಿ, ನಾನು ಈ ಲೈನ್ ಚೆನ್ನಾಗಿ ಮಾಡ್ತಿದ್ದೀನ. ಬಟ್ ಅವರು ಒಂದು ಸೀನ್ನ ನೋಡ್ತಿದ್ದಾರೆ, ಮೋರ್ ಇಂಪಾರ್ಟೆಂಟ್ಲಿ ಅವರೊಂದು ಕಥೆನ ನೋಡ್ತಿದ್ದಾರೆ. ಸೊ ಹೇಗೆ ಅವರು ಇಷ್ಟು ಟ್ಯಾಲೆಂಟ್ನ, ಈಗ ನೀವು ಟ್ಯಾಲೆಂಟ್ನ ನೋಡಿದ್ರೆ ಫಾರ್ ಎಕ್ಸಾಂಪಲ್ ಪ್ರಕಾಶ್ ಸರ್ ಭಾಳ ಸೀನಿಯರ್ ಆ್ಯಕ್ಟರ್, ಗೀತಾಂಜಲಿ ಮ್ಯಾಮ್ ವೆರಿ ಸೀನಿಯರ್ ಆ್ಯಕ್ಟರ್, ವಿಜಯ್ ಚಂದೂರ್ again very senior actor. He's done so many films. Disha Madan very talented. Tiku Talsania sir, 90s 80s ಅಲ್ಲಿ ಎಷ್ಟೋ ಹಿಂದಿ ಫಿಲ್ಮ್ಸ್ ಅಲ್ಲಿ ನೋಡಿದ್ದೀವಿ ಇವ್ರನ್ನ. ವರುಣ್ ಠಾಕೂರ್ ಭಾಳ ಟ್ಯಾಲೆಂಟೆಡು. ಸೊ ಐ ಥಿಂಕ್ ಇವ್ರು ಎಲ್ಲರನ್ನ ಒಂದು ಸ್ಟೋರಿಯಲ್ಲಿ ಟು ಮೇಕ್ ದೆಮ್ ಫೀಲ್ ಸ್ಪೆಷಲ್, ಟು ಮೇಕ್ ದೆಮ್ ಫೀಲ್ ಲೈಕ್ ದೇ ಬಿಲಾಂಗ್, ಮೋರ್ ಇಂಪಾರ್ಟೆಂಟ್ಲಿ ಒಂದು ಯೂನಿಟ್ ಹಾಗೆ ನಮ್ಮನ್ನು ಮುಂದೆ ಕರ್ಕೊಂಡು ಬಂದಿರೋದು ಐ ಥಿಂಕ್ ಇಟ್ಸ್ ಅ ಡೈರೆಕ್ಟರ್. ಆ್ಯಂಡ್ ಐ ಥಿಂಕ್ ಸಾದ್ ಇಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಆ್ಯಂಡ್ ಈ ಶೋನ ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅವ್ರ ಎಫರ್ಟ್ ಎಷ್ಟಿದೆ ಅಂತ ಇದರಲ್ಲಿ, ಆ್ಯಂಡ್ ಹೌ ಕಮಿಟೆಡ್ ಈಸ್ ಬಿನ್ ಟು ದ ಪ್ರಾಸೆಸ್ ಇನ್ ದ ಪ್ರಾಡಕ್ಟ್. ಓಕೆ, ಸೊ ಕಂಗ್ರಾಟ್ಸ್ ನಿಮ್ಮಿಬ್ಬರಿಗೂ ಕೂಡ. ಮತ್ತು ಈ ಕೊಲಾಬ್ರೇಷನ್ ಇನ್ನೂ ಕಂಟಿನ್ಯೂ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ.